ಕೊಡ್ತೀನಿ, ರಸಗುರಿ ಕೊಡ್ತೀನಿ, ಮಲ್ಗೋಬ ಕೊಡ್ತೀನಿ, ಯಾಕಂದ್ರೆ ಅದು ಆದಾಯ ತಂದು ಕೊಡುತ್ತೆ. ಈ 2,000 ರೂಪಾಯಿ ಆಸೆ ತೋರಿಸ್ಬಿಟ್ಟು ನಾನು ಒಂದು ದೊಡ್ಡ ಮರ ಬೆಳೆಸಿ ಆ ವ್ಯಕ್ತಿಯ ಜಾಗ ಶ್ರಮ ವೇಸ್ಟ್ ಮಾಡ್ತೀನಿ. ಇದನ್ನ ನಾನು ಹಾಕೊಂಡಿರೋ ಲೈನ್, ಆ ಲೈನ್ ನಾನು ದಾಟಲ್ಲ. ನಮಸ್ಕಾರ ರೈತ ಬಾಂಧವರೇ, ನೀವು ಹಿಂದಿನ ವಿಡಿಯೋಗಳಲ್ಲಿ ನಾವು ಡೈರಿ ಫಾರ್ಮಿಂಗ್ ರಿಲೇಟೆಡ್ ಬಿಸ್ನೆಸ್ ಯಾವ ಥರ ಮಾಡೋದು ಅಂದ್ಬಿಟ್ಟು ಒಂದು ವಿಡಿಯೋಸ್ನ ನಮ್ಮ ಚಾನಲ್ ಅಪ್ಲೋಡ್ ಮಾಡಿದ್ವಿ. ಈ ದಿನ ನಾವು ಶಿವಗಂಗೆ ಹತ್ರ ಇರುವಂತಹ ಶಿವಗಂಗಾ ಸಸ್ಯಲೋಕ ಅನ್ನೋ ಒಂದು ನರ್ಸರಿಗೆ ಬಂದಿದ್ದೀವಿ. ಇಲ್ಲಿ ಏನು ತಿಳ್ಕೊಳ್ಳೋಕೆ ಹೊರಟಿದ್ದೀವಿ ಅಂತಂದರೆ, ಇಲ್ಲಿನ ಈ ಒಂದು ನರ್ಸರಿ ಸ್ಟಾರ್ಟ್ ಮಾಡೋದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಯಾವಾಗ ಆಗುತ್ತೆ, ದೆನ್ ಈ ಒಂದು ಬಿಸ್ನೆಸ್ನ ಯಾವ ಒಂದು ಸ್ಟ್ರಾಟಜಿಯಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಕೆ ಈ ದಿನ ಶಿವಗಂಗಾ ಸಸ್ಯಲೋಕ ಕೊಡೋಣ, ಬನ್ನಿ. ನಾವು ಅಗ್ರಿಬಾನ್ ಚಾನಲ್ ಇಂದ ಬಂದಿದ್ದೀವಿ. ಫಸ್ಟ್ ಆಫ್ ಆಲ್ ಏನಂತಂದ್ರೆ, ನೀವು ನಮ್ಮ ವೀಕ್ಷಕರಿಗೆ ಇಂಟ್ರೊಡಕ್ಷನ್ ಮಾಡ್ಕೊಡ್ತೀರಾ? ನನ್ನ ಹೆಸರು ಅನೂಪ್ ಅಂತ. ನಾನು ಒಂದು ನರ್ಸರಿ ನಡೆಸ್ತಾ ಇದ್ದೀನಿ, ಶಿವಗಂಗಾ ಸಸ್ಯಲೋಕ ಅನ್ನೋ ಹೆಸರು. ಶಿವಗಂಗೆ ಬೆಟ್ಟದ ತಪ್ಪಲಲ್ಲೇ ಇದೆ. ದೆನ್ ಈ ಒಂದು ಸೆಕ್ಟರ್ನ ನೀವು ಹ್ಯಾಕ್ ಚೂಸ್ ಮಾಡಿದ್ರಿ ಸರ್? ನನ್ನ ಕ್ವಾಲಿಫಿಕೇಶನ್ ಬಂದು M.Tech ಬಯೋಟೆಕ್ನಾಲಜಿ, ಡಿಪ್ಲೊಮಾ ಅಗ್ರಿಕಲ್ಚರು. ಸ್ವಂತದ್ದೇನಾದ್ರು ಮಾಡಬೇಕು ಅನ್ನೋ ಆಸೆ ಇತ್ತು, ಜಾಗ ಇತ್ತು. ಇದು ಒಂದು ನಾಲೆಡ್ಜು ಆಗಬೇಕು, ಮತ್ತೆ ರೈತರಿಗೆ ಒಂದು ಒಳ್ಳೆ ಒನ್ ಸ್ಟಾಪ್ ಸೊಲ್ಯೂಷನ್ ಮಾಡಬೇಕು ಅನ್ನೋ ಆಸೆಲಿ ಈ ನರ್ಸರಿ ಮಾಡಿದೆ. ಓಕೆ, ಆಸ್ ಎ ಮಿಡಲ್ ಕ್ಲಾಸ್ ಬಾಯ್, ಯಾವ ಮೂಮೆಂಟ್ ಅಲ್ಲಿ ಪ್ರಾಫಿಟ್ ಮತ್ತೆ ಲಾಸ್ ನ ಫೇಸ್ ಮಾಡ್ತಾರೆ ಈ ಬಿಸ್ನೆಸ್ ಅಲ್ಲಿ? ಒಂದು ಇನ್ಫಾರ್ಮೇಶನ್ ಎಕ್ಸ್ಪ್ಲೇನ್ ಮಾಡ್ತಿರ್ತೀರಾ? ನಾನು ಆಗ್ಲೇ ಹೇಳ್ದಂಗೆ ಇದಕ್ಕೊಂದು 20-25 ಲಕ್ಷ ಇನ್ವೆಸ್ಟ್ ಮಾಡಿರ್ತೀವಿ. ಓಕೆ, ನನ್ನ ಸಜೆಷನ್ ಹಂತ ಹಂತವಾಗಿ ಮಾಡ್ಕೊಳೋದು ಒಳ್ಳೇದು. ಆಮೇಲೆ ಬ್ರೇಕ್ ಇವನ್ ಇದು ಪ್ರಚಾರ ಹೆಂಗಾಗತ್ತೆ ಅನ್ನೋದ್ರ ಮೇಲೆ ಆಗುತ್ತೆ. ಇದು ಅಡ್ವರ್ಟೈಸ್ಮೆಂಟ್ ಇಂದ ಪ್ರಚಾರ ಆಗಲ್ಲ, ರೈತರ ಪ್ರಚಾರ ಆಗ್ತದೆ. ಒಂದು ರೈತ ತಗೊಂಡೋಗಿ ಬೆಳೆ ಖುಷಿ ಆದ್ರೆ ಇನ್ನೊಂದು ರೈತ ಬರೋದು. ಇದನ್ನ ನಾನ್ ನಂಬಿರೋ ಸಿದ್ಧಾಂತ. ನಾನು ಕ್ವಾಲಿಟಿ ಕೊಡ್ತೀನಿ, ಪ್ರಚಾರಕ್ಕೆ ಖರ್ಚು ಮಾಡಲ್ಲ, ಅವರವರಲ್ಲೇ ಪ್ರಚಾರ ಆಗುತ್ತೆ. ಸೊ ಬ್ರೇಕ್ ಇವನ್ ಯಾವಾಗ ಬರುತ್ತೆ? ಇಲ್ಲಿರೋದೆಲ್ಲ ಇನ್ಫ್ರಾಸ್ಟ್ರಕ್ಚರ್, ಇದರಿಂದ ದುಡ್ಡು ಎತ್ತಕ್ಕಾಗಲ್ಲ, ಇದೆಲ್ಲ ಶೋ. ಸೊ ಪ್ರತಿ ವರ್ಷ ನೀವು ಏನೋ ಅದರದ್ದೇ ಒಂದು ಬ್ಯಾಂಕ್ ಲೋನೋ ಏನೋ ಇದೆ ಅಂತ ಅನ್ಕೊಳ್ಳಿ, ಅದಕ್ಕೋಸ್ಕರ ಎತ್ತಿರ್ತಾ ಹೋಗಿ. ಸೊ ಬ್ರೇಕ್ ಇವನ್ ಯಾವಾಗ ಬರ್ತೀರಾ? 2-3 ವರ್ಷಕ್ಕೆ ಬರ್ಬೋದು. ಆದ್ರೆ ಇಲ್ಲಿ ಇದು ಪ್ರತಿ ವರ್ಷದ ಬಿಸ್ನೆಸ್ ಆಗಿರೋದ್ರಿಂದ ಮಳೆಗಾಲದಲ್ಲಿ ಮಾತ್ರ ಬಿಸ್ನೆಸ್. ಸೊ ಜೂನ್ ಟು ಡಿಸೆಂಬರ್ ಏನ್ ದುಡಿತೀವಿ ಅದನ್ನ ಇಡೀ ವರ್ಷ ಖರ್ಚು ಮಾಡಕ್ ರೆಡಿ ಇರಬೇಕು. ಈಗ ನೆಕ್ಸ್ಟ್ 6 ತಿಂಗಳು, ಜನವರಿ ಟು ಅಥವಾ ಶಿವರಾತ್ರಿ ಟು ನಿಮ್ಗೆ ಜೂನ್, ಇನ್ಕಮ್ ಆಲ್ಮೋಸ್ಟ್ 0. ಹಾಗಾಗಿ ಅಲ್ಲೇನ್ ದುಡ್ದಿದೀವಿ ಅದನ್ನ ಇಲ್ಲಿ ಖರ್ಚು ಮಾಡ್ತಾರೆ. ಖರ್ಚು ಮಾಡ್ಕೋಬೇಕು ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಮಾಡ್ತಾರೆ. ಹಾಗಾಗಿ ವರ್ಷದ ಇನ್ಕಮ್ ಒಂದು ಸ್ಟೇಬಲ್ ಲೈಫ್ಗೆ ಸಾಕು. ನಾನು ಇಂಜಿನಿಯರ್ ಆಗಿ ಹೊರಗಡೆ ಏನ್ ದುಡಿತಿದ್ದೆ ಅಷ್ಟು ದುಡಿತಾ ಇದ್ದೀನಿ. ಮತ್ತೆ ಬ್ರೇಕ್ ಇವನ್ಗೆ ಹೇಳದಲ್ಲ, ನೀವ್ ಎಷ್ಟು ಇನ್ವೆಸ್ಟ್ ಮಾಡಿದೀರಾ 2 ಇಯರ್ಸ್ ಮಿನಿಮಮ್, 2 ಇಯರ್ಸ್ ಕ್ಲಿಕ್ ಆಗಕ್ಕೆ ಮತ್ತೆ ನಿಮ್ಮ ಗುಡ್ ವಿಲ್ ಮೇಲೆ ಡಿಪೆಂಡ್ ಆಗುತ್ತೆ. 2 to 3 ಇಯರ್ಸ್ ಬೇಕು. ಓಕೆ, ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಯಾವ್ದಾರ ಗೌರ್ಮೆಂಟ್ ಕಡೆಯಿಂದ ಸ್ಕೀಮ್ಸ್ ಇದ್ರೆ ಸ್ವಲ್ಪ ಹೇಳ್ತೀರಾ? ನಾನು ಗೌರ್ಮೆಂಟ್ ಆಗ್ಲಿ ಬ್ಯಾಂಕ್ ಲೋನ್ ಆಗ್ಲಿ ಯಾವ್ದು ತಗೊಂಡಿಲ್ಲ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಪ್ರತಿ ಹೆಜ್ಜೆ ಇಟ್ಕೊಂಡು ಬಂದಿದ್ದೀನಿ ಪ್ರತಿ ವರ್ಷ. ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಅಂಡರ್ ಅಲ್ಲಿ ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಲೋನ್ಸ್ ಇದೆ. ಆಮೇಲೆ ಟ್ರೈನಿಂಗ್ ವಿಷಯಕ್ಕೆ ಬಂದ್ರೆ ಸ್ಕಿಲ್ ಇಂಡಿಯಾ ಪ್ರಾಜೆಕ್ಟ್ ಅಲ್ಲಿ ಇದಕ್ಕೆ ಟ್ರೈನಿಂಗು ಇದೆ. ಪ್ರತಿ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವರ್ಷಕ್ಕೊಮ್ಮೆ 7 ದಿನದ ಕಾರ್ಯಕ್ರಮ ನಡೆಯುತ್ತೆ. 18ರಿಂದ 45 ಏಜ್ ಗ್ರೂಪ್ನವ್ರಿಗೆ ಫ್ರೀ ಕಾರ್ಯಕ್ರಮ ಇರುತ್ತೆ. ಅವರವರ ಜಿಲ್ಲೆ ತೋಟಗಾರಿಕೆ ಇಲಾಖೆನ ಕೇಳ್ಬೋದು. ಇಲ್ಲಿರುವಂತ ಪ್ಲಾಂಟ್ಸ್ ನ ನೀವು ಯಾವ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಂತೀರಾ ಅಥವಾ ನೀವೇ ಏನಾದ್ರೂ ಇಲ್ಲಿ ಗ್ರೋ ಮಾಡಿಸ್ತೀರಾ? ಇಂಪೋರ್ಟ್ ಮಾಡಿಸ್ಕೊಳಲ್ಲ ನಾನು. ಓಕೆ, ಕಾರಣ ಇಷ್ಟೇ, ನಾನು ಮಾಡ್ತಿರೋ ಉದ್ದೇಶ ರೈತರಿಗೋಸ್ಕರ ಆಗಿರೋದ್ರಿಂದ ಸ್ಪೆಷಲ್ ವೆರೈಟೀಸ್ ನಾನು ಮಾಡಲ್ಲ, ಸ್ಪೆಷಲ್ ವೆರೈಟೀಸ್ ನಾನು ಪ್ರಮೋಟ್ ಮಾಡಲ್ಲ. ನಮ್ಮಿಂದ ಏನೇ ಸಸಿ ಒಬ್ರು ತಗೊಂಡೋದ್ರೆ ಅದು ಅವ್ರಿಗೆ ಆದಾಯದ ಮೂಲ ಆಗ್ಬೇಕು. ಈಗ ಅಲ್ಲೆಲ್ಲೋ ಅದ್ ಬೆಳ್ದಿದಾರಂತೆ, ಮಿಯಾಜಾಕಿ ನಾವು ಬೆಳ್ದಿದಾರಂತೆ, 2,000 ರೂಪಾಯಿ ಕೆಜಿ ಅಂತೆ, ಇಂಥವ್ ಹೇಳಿ
ಆ ಸಸಿನ ನನ್ ಮಾರಕ್ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಡೋರೇನೆ ರೈತರಾಗಿದ್ದಾರೆ. ಅವ್ನಿಗೆ ಬಾದಾಮಿ ಮಾವು ಕೊಡ್ತೀನಿ, ರಸ್ಪುರಿ ಕೊಡ್ತೀನಿ, ಮಲ್ಗೋಬಾ ಕೊಡ್ತೀನಿ, ಯಾಕಂದ್ರೆ ಅದು ಆದಾಯ ತಂದು ಕೊಡುತ್ತೆ. ಈ 2,000 ರೂಪಾಯಿ ಆಸೆ ತೋರಿಸ್ಬಿಟ್ಟು ನಾನು ಒಂದ್ ದೊಡ್ಡ ಮರ ಬೆಳೆಸಿ ಆ ವ್ಯಕ್ತಿಯ ಜಾಗ ಶ್ರಮ ವೇಸ್ಟ್ ಮಾಡಲ್ಲ. ಇದನ್ನ ನಾನ್ ಹಾಕೊಂಡಿರೋ ಲೈನ್, ಆ ಲೈನ್ ಅಲ್ಲಿ ನಾನ್ ದಾಟಲ್ಲ. ಈಗ ಪೂರ್ವ ಸಿದ್ಧತೆ ಹೇಗಿತ್ತು ನಿಮ್ದು, ಮತ್ತೆ ಯಾವ ಟೈಮಲ್ಲಿ ಪ್ರಾಫಿಟ್, ಯಾವ ಟೈಮಲ್ಲಿ ಲಾಸ್ ಫೇಸ್ ಮಾಡಿದ್ರಿ, ಈ ಚಾಲೆಂಜಸ್ ಏನೇನ್ ಎದುರಿಸಿದ್ರಿ ಅಂದ್ಬಿಟ್ಟು ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊಳ್ತೀರಾ? ಪೂರ್ವ ಸಿದ್ಧತೆ ಅಂದ್ರೆ ನಾನು ಇದನ್ನ ನರ್ಸರಿ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ದಿನ ಬೆಳಗ್ಗೆ ಎದ್ದು ಗಾಡಿ ತಗೊಂಡು ಹೊರಟ್ಬಿಡ್ತಿದ್ದೆ. ಸುಮ್ನೆ ಸುತ್ತಮುತ್ತ ಯಾವ ಊರು ಯಾವ ದಿಕ್ಕು ಏನು ನೋಡ್ತಾ ಇರ್ಲಿಲ್ಲ. ಸುಮ್ನೆ ಸುತ್ತುತ್ತದೆ. ಇಲ್ಲಿ ಬೆಳೆದಿದ್ದಾರೆ, ಅಲ್ಲಿ ಅದ್ ಬೆಳೆದಿದ್ದಾರೆ, ರಾಗಿ ಬೆಳೆದಿದ್ದಾರೆ, ಅಂದ್ರೆ ನೀರಾವರಿ ಇಲ್ಲ, ಈ ಕಡೆ ಹೋದ್ರೆ ತರಕಾರಿ ಇದೆ, ಈ ಕಡೆ ಹೋದ್ರೆ ಅಡಿಕೆ ಇದೆ. ಆತರ ಬರೀ ಊರು ಸುತ್ತಾ ಇರ್ತಿದ್ದೆ. ಹಂಗ್ ಮಾಡಿ ಒಂದ್ 6 ತಿಂಗಳು ಓಡಾಡಿದ್ದೆ. ಯಾರು ವ್ಯಕ್ತಿನ ಮಾತಾಡ್ಸಿಲ್ಲ, ನನ್ನ ಪರ್ಸನಲ್ ಅಬ್ಸರ್ವೇಶನ್ ಅಷ್ಟೇ. ಆಮೇಲೆ ಒಂದ್ 2 ತಿಂಗಳು ಊರಿನ ಮುಖಂಡ್ರು ಅಂತವ್ರನ್ನ ಬಸ್ಸಲ್ಲಿ ಯಾರೋ ಸಿಗ್ತಾರೆ, ನಿಮ್ದು ಯಾವ ಊರು ಅನ್ನೋದು, ಅಲ್ಲಿ ಏನ್ ಬೆಳಿತಾರೆ ಅನ್ನೋದು, ಹಂಗ್ ಮಾಡಿ ಮಾಡಿ ಒಂದ್ ಸ್ವಲ್ಪ ನಾನ್ ಮಾಡ್ಬೋದು ಅಂದಾಗ ಸುಮಾರು 1 ವರ್ಷ ಆಯ್ತು ಇವೆಲ್ಲ ರೆಡಿ ಮಾಡ್ಕೊಳಕ್. ಅವಾಗ ಲಾಕ್ಡೌನ್ ಆಗಿತ್ತು. ಇಟ್ ವಾಸ್ ಎ ಪ್ಲಸ್ ಪಾಯಿಂಟ್ ಫಾರ್ ಮೀ. ಆ ಟೈಮ್ ಅಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ಕೊಂಡು ಲಾಕ್ಡೌನ್ ನಂತರ ಶುರು ಮಾಡಿದ್ದ ನರ್ಸರಿಗೆ. ನೆಕ್ಸ್ಟ್ ಇದರಲ್ಲಿ ಏನೇನ್ ಚಾಲೆಂಜಸ್ ಫೇಸ್ ಮಾಡೋದು ಸ್ಟಾರ್ಟ್ ಮಾಡೋದು? ಚಾಲೆಂಜಸ್ ನಾನು ಆಗ್ಲೇ ಹೇಳ್ದಂಗೆ, ನಾನು ಯಾವಾಗ ಬೇರೆ ಬೇರೆ ಕಡೆ ಸುಮ್ನೆ ವಿಸಿಟ್ಸ್ ಅಂತ ಹೋಗ್ತಿದ್ದೆ, ಯಾರು ಹೇಳ್ತಿರ್ಲಿಲ್ಲ. ನಾನು ಆಸ್ ಎ ಕಸ್ಟಮರ್ ಹೋಗ್ತಿದ್ದೆ ಬೇರೆ ನರ್ಸರಿಗಳಿಗೆ, ಅಲ್ಲಿ ಏನ್ ಮಾಡ್ತಾರೆ ಅವೆಲ್ಲ ನೋಡ್ಕೊಂಡ್ ಬರ್ತಿದ್ದೆ. ಕೆಲವು ನರ್ಸರೀಸ್ ಅಲ್ಲಿ ನಾನು ನೋಡಿದ ಡ್ರಾಬ್ಯಾಕ್ಸ್ ಏನು ಅಂದ್ರೆ, ಅವ್ರ ಮಾಡ್ತಿರೋ ಕೆಲ್ಸ ಬೇರೆ, ಹೇಳ್ಕೊಳೋ ಕೆಲ್ಸ ಬೇರೆ. ಯಾವ್ದೋ ತರಕಾರಿ ಬೀಜ ಹಾಕ್ತಾ ಇರ್ತಾರೆ, ನಾವ್ ಕೇಳಿದ್ರೆ ಇನ್ನೇನೋ ಹೇಳ್ತಾರೆ, ಇದು ಅದೇ ಸಸಿ ಅಂತಾರೆ, ಬೆಳೆದ್ಮೇಲೆ ಗೊತ್ತಾಗಲ್ಲ. ಸೊ ನಾನು ಆ ತಪ್ಪುಗಳನ್ನ ಮಾಡ್ಕೋಬಾರ್ದು ಅಂತ ಹೇಳಿ ನನಗೆ ಒಂದು ಡೆಡ್ ಲೈನ್ ಹಾಕೊಂಡೆ. ನನಗೆ ನೀವು ಆರ್ಡರ್ ಕೊಟ್ರೆ ನಾನು ಕಟ್ ಮಾಡಿ. ರೈತರು ಜಾಣರಾಗಿ 4 ವಾರದ ಮುಂಚೆ ನನ್ಗೆ ಆರ್ಡರ್ ಕೊಡ್ಬೇಕು. ನಾನು ಆರ್ಡರ್ ರೆಡಿ ಇಟ್ಟಿಲ್ಲ ತರಕಾರಿ ಸಸಿಗಳ ವಿಷಯದಲ್ಲಿ. ಸೊ ಇದು ನನಗೆ ಪ್ರಾಫಿಟ್. ರೈತರಿಗೆ ಪ್ರಾಫಿಟ್ ಯಾಕೆ ಅಂದ್ರೆ ನಾನು ರೇಟ್ ಕಡಿಮೆ, ನನಗೆ ಲಾಸ್ ಇಲ್ವಲ್ಲ. ಬೇರೆ ನರ್ಸರಿಗಳಿಗೆ ಹೋದ್ರೆ ನೀವು ಚೆಲ್ಲಿರೋದು ನೋಡ್ತೀರಾ, ಇಷ್ಟು ಸೇಲ್ಸ್ ಆಗ್ಲಿಲ್ಲ, ಇಷ್ಟು ಚೆಲ್ಲಿದೀನಿ ನೋಡಿ ಅಂತ. ನನ್ಗೆ ಆ ಲಾಸೇ ಇಲ್ಲ. ನಾನು ಇದನ್ನ ಪ್ರಾಫಿಟ್ ಅಂತ ತಗೊಂತೀನಿ, ರೈತರಿಗೂ ಪ್ರಾಫಿಟ್ ಮಾಡ್ಕೊಡ್ತೀನಿ. ಯಾವಾಗ ರೇಟ್ ಕಡಿಮೆ ಕೊಡ್ತೀನಿ, ಅವ್ರು ಕೇಳಿ ತಳಿ ಕೊಡ್ತೀನಿ. ನಿಮ್ಮಲ್ಲಿ ಡಿಫ್ರೆಂಟ್ ಬ್ರೀಡ್ಸ್ ಕೂಡ ಇದಾವೆ. ಅವ್ರು ಕೇಳಿದ ತಳಿನ ನಾನು ಸೀಡ್ ಕಂಪ್ನಿಯಿಂದಾನೇ ಸೀಡ್ ಪರ್ಚೇಸ್ ಮಾಡೋದು, ನಾನೇನ್ ಸ್ವಂತಕ್ಕೆ ಏನ್ ಮಾಡಲ್ಲ. ಬಟ್ ಕಂಡೀಷನ್ ಏನು, ಅವ್ರು ಆರ್ಡರ್ ಕೊಡ್ಬೇಕು. ಫಸ್ಟ್ ಪ್ರೀ ಬುಕಿಂಗ್ ಆರ್ಡರ್ ಕೊಟ್ರೇನೆ ನಾನು ಸಸಿ ರೆಡಿ ಮಾಡೋದು. ಮಳೆ ಬಿತ್ತು, ಉಳುಮೆ ಆಯ್ತು, ಸಸಿ ತಂದ್ಬಿಟ್ಟು ಹಾಕ್ಬಿಡೋಣ ಅಂತ ನನ್ನ ನರ್ಸರಿಲಿ ಅದನ್ನ ಎಂಟರ್ಟೈನ್ ಮಾಡಲ್ಲ. ನೈಸ್. ರೇಟ್ ಅದಕ್ಕೆ ನಾನು ಕಡಿಮೆ ತಗೊಂತೀನಿ, ಅವ್ರ ಆರ್ಡರ್. ಅಂದ್ರೆ ನೀವ್ ಹೇಳೋ ರೀತಿ ಪ್ರೀ ಬುಕಿಂಗ್ ಮಾಡ್ಕೊಂಡ್ರೇನೆ ಆಸ್ ಎ ನರ್ಸರಿ ಸ್ಟಾರ್ಟ್ ಮಾಡೋನ್ಗೆ ತುಂಬಾ ಯೂಸ್ಫುಲ್ ಅಂತ ನೀವ್ ಹೇಳಲ್ಲ. ಸುತ್ತಮುತ್ತ ವೆಜಿಟೇಬಲ್ ಗ್ರೋವರ್ಸ್ ಇದ್ರೆ, ವೆಜಿಟೇಬಲ್ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ, ಅದಕ್ಕೊಂದು ಟೈಮ್ ಇದೆ. 28 ದಿನಕ್ಕೆ ಭೂಮಿಗೆ ಹೋಗ್ಬೇಕು, 35 ದಿನಕ್ಕೆ ಭೂಮಿಗೆ ಹೋಗ್ಬೇಕು ಅಂತ. 38ನೇ ದಿನ ಆದ್ರೆ ಬಲ್ತೋಗುತ್ತೆ ಗಿಡ, ಅವಾಗ ಎಸಿಬೇಕಾಗುತ್ತೆ. ಸೊ ನಾವು ಅನ್ಪ್ಲಾನ್ಡ್ ಪ್ರೊಡಕ್ಷನ್ ಮಾಡಿಟ್ಕೊಂಡ್ರೆ 35ನೇ ದಿನಕ್ಕೋ 40ನೇ ದಿನಕ್ಕೋ ಎಸಿತೀವಲ್ಲ, ಆ ಖರ್ಚನ್ನ ನಾನು ಯಾರ ಮೇಲೆ ಅದನ್ನ ನಾನು ರೈತರ ಮೇಲೆ ಹಾಕ್ಬೇಕಾಗುತ್ತೆ. ನಾನು ಆ ತಪ್ಪೇ ಮಾಡಲ್ಲ ಅಂದ್ಮೇಲೆ ರೈತಂಗೆ ಲಾಭ. ಇನ್ನೊಂದೇನಂದ್ರೆ, ನೀವು ಯಾವ್ದೋ ಒಂದು ಪ್ಲಾಂಟ್ಸ್ ಯಾರೇ ಒಬ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಪ್ಲಾಂಟ್ಸ್ ಯಾವ ಟೈಮ್ ಅಲ್ಲಿ ಭೂಮಿಗೆ ಇಡಬೇಕು, ದೆನ್ ಅದಕ್ಕೆ ಯಾವ ತರ ನೀರ್ ಪೋಷಣೆ ಮಾಡ್ಬೇಕು, ಯಾವ ಒಂದು ಫರ್ಟಿಲೈಸರ್ಸ್, ಇದೆಲ್ಲಾನು ಕೂಡ ನಿಮ್ಗೆ ನಾಲೆಡ್ಜ್ ಇದೆಯಾ? ನಂಗೆ ನಾಲೆಡ್ಜ್ ಇದೆ. ಹೇಳ್ದಂಗೆ ನಾನು ಎಂ.ಟೆಕ್ ಬಯೋಟೆಕ್ನಾಲಜಿಸ್ಟ್. ಪ್ಲಸ್ ಈ ಫೀಲ್ಡ್ ಅಲ್ಲಿ ಇನ್ನೂ ಡೀಟೇಲ್ ಆಗಿ ಕಲಿಬೇಕು ಅಂತಾನೆ ಈ ಫೀಲ್ಡ್ ಬಂದ್ಮೇಲೆ ಡಿಪ್ಲೊಮಾ ಅಗ್ರಿಕಲ್ಚರ್. ಪ್ರತಿ ಗಿಡದ ಲೈಫ್ ಏನು, ಯಾವಾಗ ಏನ್ ಗೊಬ್ಬರ ಬೇಕು ಎಲ್ಲ ನನಗೆ ಗೊತ್ತಿದೆ. ಪ್ಲಸ್ ಕೆಲವುದ್ರದ್ದು ನಾವು ಲಿಸ್ಟ್ ಮಾಡ್ಬಿಟ್ಟಿದೀವಿ. ಈ ಇಂತಿಂತ ದಿನಕ್ಕೆ ಇಷ್ಟಿಷ್ಟು ಗೊಬ್ಬರ ಕೊಡ್ಬೇಕು, ಇಂತಿಂತ ಸಸಿಗೆ ಇಷ್ಟಿಷ್ಟು ಅನ್ನೋದು. ನಮ್ಮಲ್ಲಿ ಯಾರು ಬಲಕ್ ತಗೊಂಡ್ತಾರಲ್ಲ, ಈಗ ಸುಮ್ನೆ ಎಕ್ಸಾಂಪಲ್ ಒಂದು ಬಾಳೆ, ನಮ್ಮ ಹತ್ರ 100 ಬಾಳೆ ತಗೊಂಡ್ರು ಅಂತ ಅವ್ರಿಗೆ ಆ ಚಾರ್ಟ್ ತೆಗ್ದು. ಪ್ಲಸ್ ರೈತರು ನಮ್ಗೆ ಫೋನ್ ಮಾಡಿ ಹೇಳ್ತಾರೆ, ನಮ್ ನಾಟಿ ಆಗಿದೆ ಇವತ್ತು. ನನ್ ಮೊಬೈಲ್ ಅಲ್ಲಿ ಡೇಟ್ ಸ್ಪೀಡ್ ಆಗ್ಬಿಡುತ್ತೆ. 7ನೇ ದಿನಕ್ಕೆ ಈ ಔಷಧಿ ಕೊಡ್ಬೇಕು ಅಂತ ನಾವು ಏನ್ ಚಾಟ್ ಅಲ್ಲಿ ಕೊಟ್ಟಿದೀವಲ್ಲ, 5ನೇ ದಿನಕ್ಕೆ ನಮ್ ಕಡೆಯಿಂದ ಅವ್ರ ಒಂದು SMS ಗೈಡ್ ಮಾಡ್ತಾ ಹೋಗ್ತೀರಾ ಅಂತ. ಅವ್ರ ಅದನ್ನ ಪಾಲಿಸ್ತಾರೋ ಇಲ್ವೋ ಅದು ಅವ್ರಿಗೆ ಬಿಟ್ಟಿದ್ರು. ಅವ್ರಿಗೆ ಈಗ ಹೆಚ್ಚಿನ ಜನ ಏನಾಗಿದೆ, ಇಲ್ಲಿ ಸಸಿ ಹಾಕ್ಬಿಡೋದು, ಟ್ರ್ಯಾಕ್ಟರ್ ಕೆಲ್ಸಕ್ಕೆ ಹೋಗ್ಬಿಡೋದು, ಭಾನುವಾರ ನೋಡ್ಕೊಳ್ಳೋಣ ಬಿಡು,
ಅನ್ನೋರು ವೀಕೆಂಡ್ ಫಾರ್ಮರ್ಸ್ ಅಂತೀನಿ ನಾನು ಅವ್ರನ್ನ. ಅವ್ರಿಗೆ ನಾನು ಶುಕ್ರವಾರ ಒಂದು ಮೆಸೇಜ್ ಕಳ್ಸಿದ್ರೆ ಇಟ್ಸ್ ಎ ಮೈಂಡ್ ಸೆಟ್, ಭಾನುವಾರ ನಾವು ಗೊಬ್ಬರ ಕೊಡ್ಬೇಕು ಅದಕ್ಕೆ. ಸೊ ಒಂದು ಚಾಟು ಕೊಟ್ಟಿರ್ತೀವಿ, ಪ್ಲಸ್ ನನ್ನ ಕಡೆಯಿಂದ ಒಂದು SMS ಹೋಗುತ್ತೆ. ವಿ ಹ್ಯಾವ್ ಎ ಫಾಲೋ ಅಪ್. ನೀವು ಇದೆಲ್ಲ ನೋಡ್ತಾ ಇದ್ರೆ ನೀವು ತುಂಬಾ ರೈತರಿಗೆ ತುಂಬಾ ಯೂಸ್ಫುಲ್. ಅವರಿಂದ ನಾನು ಬೆಳೀತಾ ಇದೀನಿ, ನನ್ನಿಂದ ಅವ್ರು ಬೆಳಿತಾರೆ, ಅವರಿಂದ ನಾನು ಬೆಳಿತೀನಿ. ನಾನು ಏನು ಅಡ್ವರ್ಟೈಸ್ ಮಾಡೋದು, ನಾನು ಈ ಸರ್ವಿಸ್ ಕೊಡ್ತೀನಲ್ಲ, ಇಮಿಡಿಯೇಟ್ ಪಕ್ಕದ ರೈತ ಬರ್ತಾನೆ, ನನಗೂ ಸಸಿ ಕೊಡು, ಹಂಗೆ ಒಂಚೂರು ನಂಬರ್ ಫೀಡ್ ಮಾಡ್ಕೊಂಡ್ಬಿಡು. ನನ್ಗೆ ಎಷ್ಟೋ ನಂಬರ್ಗಳಿದೆ ಮೊಬೈಲ್ ಗೈಡ್ ಮಾಡ್ಬೇಕು, ಚೆನ್ನಾಗಿ ಗ್ರೋ ಆಗ್ಬಿಟ್ರೆ ಆಟೋಮೆಟಿಕ್ಲಿ ನೆಕ್ಸ್ಟ್ ರೈತ ನಮ್ಗೆ ಯಾರು ಈಗ ತೆಂಗಿನ ಸಸಿ ತಗೊಂಡೋಗಿದ್ದಾರೆ, ನನ್ಗೆ ಅವ್ರು ಎಷ್ಟು ತಗೊಂಡೋಗಿದ್ದಾರೆ ನೆನ್ಪಿರಲ್ಲ. ಆದ್ರೆ ಏನು ಜೂನ್ ತಿಂಗಳಲ್ಲಿ ಒಂದ್ ರೌಂಡ್ ಗೊಬ್ಬರ ಹಾಕ್ಬೇಕು, ಪ್ರತಿ ಗಿಡಕ್ಕೆ ಇಷ್ಟು NPK ಇಷ್ಟು ಬೇಕಾಗುತ್ತೆ, ಒಟ್ಟಿಗೆ ಗೊಬ್ಬರ ಇಷ್ಟು ಬೇಕಾಗುತ್ತೆ, ರ್ಯಾಂಡಮ್ ಆಗಿ ಒಂದ್ ಮೆಸೇಜ್ ಹೋಗುತ್ತೆ. ಅವ್ರು 1 ತಗೊಂಡಿರ್ಲಿ 100 ತಗೊಂಡಿರ್ಲಿ, ಅವ್ರು ಹಾಕೋದು ಬಿಡೋದು ಅವ್ರಿಗೆ ಬಿಟ್ಟಿದೆ. ತೆಂಗಿಗೆ ಗೊಬ್ಬರ ಕೊಡುವ ಸಮಯ ಇದು, ಪ್ರತಿ ತೆಂಗಿಗೆ ಇಷ್ಟು ಗೊಬ್ಬರ ಕೊಡ್ಬೇಕು ಅನ್ನೋ SMS ಹೊಟ್ಟೋಗುತ್ತೆ. ಅವ್ರಿಗೆ ನೆನ್ಪಾಗುತ್ತೆ, ಓ ನನ್ ತೋಟದಲ್ಲೂ 5 ತೆಂಗು ಹಾಕಿದ್ದೆ ನಾನು, ಗೊಬ್ಬರ ಕೊಡೋಣ. ಆ ಖುಷಿ ಯಾವಾಗ ಗೊತ್ತಾಗತ್ತೆ ಗೊತ್ತಾ, ಕೊಂಬಾಳೆ ಹೊಡೆಯತ್ತಲ್ಲ, ಅವತ್ ಜ್ಞಾಪಿಸ್ಕೊಂತಾರೆ, ಓ ಇಂಥ ಸಸಿ ಇಂಥ ನರ್ಸರಿಯಿಂದ ತಂದಿದ್ದೆ ಅಂತ. ಹೌದು. ಇಲ್ಲೆಲ್ಲ ಈಗ ಪ್ಲಾಂಟ್ಸ್ ನ ಮೇಂಟೆನೆನ್ಸ್ ಮಾಡೋದಕ್ಕೆ ಲೇಬರ್ಸ್ ಅವಶ್ಯಕತೆ ಯಾವ ತರ ಬೇಕಾಗುತ್ತೆ ನಿಮ್ಗೆ? ವರ್ಷ ಅವಶ್ಯಕತೆ ಇದು ಎಲ್ಲಾ ನರ್ಸರಿಗಳಿರುವ ಸಮಸ್ಯೆ. ನಮ್ಮಲ್ಲಿ ಕನಿಷ್ಠ 4 ಜನ ಬೇಕೇಬೇಕು ಪ್ರತಿದಿನ. ಇಷ್ಟು ಗಿಡಕ್ಕೆ ನೀರ್ ಹಾಕ್ಲೇಬೇಕು. ಮತ್ತೆ ಭೂಮಿ ನೀರಿಲ್ಲ ಅಂದ್ರೆ 1 ದಿನ 2 ದಿನ 5 ದಿನ ತೆರೆದು ಬಿಡುತ್ತೆ. ಇದು ಪ್ರತಿ ಪ್ಯಾಕೆಟಿಂಗ್ ನೀರ್ ಬೇಕಿದೆ. ಒಬ್ಬರಿಗೆ ನಮಗೆ ಮಿನಿಮಮ್ ವಾಟರಿಂಗಿಗೆ ಜನ ಬೇಕು. ನಾವ್ ಎಷ್ಟೇ ಆಟೋಮೇಶನ್ ಮಾಡ್ತೀವಿ, ಎಷ್ಟೇ ಸ್ಪ್ರಿಂಕ್ಲರ್ ಹಾಕೊಂತೀವಿ ಅಂದ್ರು ಸ್ಪ್ರಿಂಕ್ಲರ್ ತಪ್ಪಿಸಿದ ಜಾಗಗಳಿರುತ್ತೆ. ಈಗ ನೀವು ಆಗ್ಲೇ ಅಲ್ಲಿ ವಿಡಿಯೋ ಮಾಡ್ಕೊಂತಾ ಇದ್ರಿ, ಬಾಳೆ ಸಸಿ, ಬಾಳೆ ಎಲೆ ಹಿಂಗ್ ಬಂದ್ಮೇಲೆ ಪ್ಯಾಕೆಟಿಂಗ್ ನೀರ್ ಬೀಳಲ್ಲ, ಮೇಲಿಂದ ಬಿಟ್ರೆ ಸೈಡ್ಗೆ ಎಲ್ಲ ಎಲೆ ಮೇಲೆ ಬೀಳುತ್ತೆ, ಸೈಡ್ ಕೊಟ್ಟೋಗುತ್ತೆ. ಸೊ ಇಂಥವ್ನ ಅಬ್ಸರ್ವ್ ಅಂಡ್ ವಾಟರಿಂಗಿಗೆ ಜನ ಬೇಕು. ಸೊ ಮಿನಿಮಮ್ 4, ಮ್ಯಾಕ್ಸಿಮಮ್ ಅಪ್ ಟು 10-12 ಬೇಕಾಗುತ್ತೆ. ಡಿಪೆಂಡ್ಸ್ ಅಪಾನ್ ಯಾವ ತರ ಸೀಸನ್ ಅಂಡ್ ಟೈಪ್ ಆಫ್ ದಿ ವರ್ಕ್ ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದು. ಇವತ್ತಿಗೆ ನೀವು ಬಂದಾಗ ಬಾಳೆ ರೆಡಿ ಆಗುತ್ತೆ, ಇಬ್ರು ಸಾಕು, ಇಬ್ರು ನೀರ್ ಹೊಡೆಯಕ್ಕೆ, ಇಷ್ಟು ವರ್ಕ್ ಮಾಡಕ್ಕೆ. ನಮ್ಗೆ ಪರ್ಮನೆಂಟ್ 4 ಜನ ಮಿನಿಮಮ್. ಇಲ್ಲಿ ನಾವು ಚಾಲೆಂಜ್ ಫೇಸ್ ಮಾಡೋದೇ ಇದೆ, ಲೇಬರ್ ಅಂಡ್ ಎಲೆಕ್ಟ್ರಿಸಿಟಿ. ಈಗ ಬೋರ್ ಆಗಿರೋದ್ರಿಂದ ಎಲ್ಲೂ ಓಪನ್ ಗೆಲ್ಸಿಂದ ಬೋರ್ ಇಂದ ಹೊರಗಡೆ ವಾಟರ್ ಪಂಪ್ ಆಗ್ಲೇಬೇಕು. ನೀರ್ ಎತ್ತುಯ್ತೀನಿ ಅನ್ನಕ್ಕಾಗಲ್ಲ. ಇವು ಡೈಲಿ ಚಾಲೆಂಜಸ್. ಪ್ರತಿದಿನ ವರ್ಕರ್ಸ್ ಎದುರುಗಡೆ ಕಾಣೋರ್ಗು ನಮ್ಗೆ ಪಕ್ಕ 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 ಅಂತ ಇರ್ತಾರೆ. ಅವ್ರು ಬಂದಿದ ತಕ್ಷಣ ಶಾಪ ಇವತ್ತಿಂದ ಆಯ್ತು. ಮೇನ್ ಚಾಲೆಂಜಸ್ ಅಂದ್ರೆ ಇದೆ. ದೆನ್ ಸರ್ ನೆಕ್ಸ್ಟ್ ಏನು ಅಂತಂದ್ರೆ, ಈ ಒಂದು ನಿಮ್ ಪ್ಲಾಂಟ್ಸ್ ಇಲ್ಲಿ ಯಾವ ತರ ಬೇಡ್ ಇದೆ, ನೆಕ್ಸ್ಟ್ ಅದು ನೀವು ಅಲ್ಲಿ ಹೆಡ್ಡಿಂಗ್ ಅಲ್ಲಿ ಹಾಕಿದಿರಲ್ಲ, ಇಲ್ಲಿ ಸಾಂಬಾರ್ ಪದಾರ್ಥ, ಬಾಳೆ, ತೆಂಗು, ದೆನ್ ಹಣ್ಣುಗಳ್ದು, ಈ ತರ ಎಲ್ಲ ಪ್ಲಾಂಟ್ಸ್ ಒಂದೊಂದು ಸ್ವಲ್ಪ ಹಂಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀರಾ, ತೋರಿಸ್ತೀರಾ?